ನಮಸ್ಕಾರ. ಆಮ್, ನಮ್ಮ ಇಂದಿನ ಈ ಆಳವಾದ ಚರ್ಚೆಗೆ ಅಂದ್ರೆ ಈ ಜ್ಞಾನಮಥನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವೆಲ್ಲರೂ ಪ್ರತಿದಿನ ಏನಾದರೂ ಒಂದು ಕಲಿಯುವ ಪ್ರಕ್ರಿಯೆಯಲ್ಲಿ ಇರ್ತೀವಲ್ವಾ? ಎಷ್ಟೋ ಸಲ ಏನಾಗತ್ತೆ ಅಂದ್ರೆ ಎಷ್ಟೇ ಗಂಟೆಗಳ ಕಾಲ ಪುಸ್ತಕದ ಮುಂದೆ ಕೂತ್ರೂ ತಲೆಗೆ ಏನು ಹೋಗ್ತಿಲ್ವಲ್ಲ ಅಂತ ಅನ್ಸತ್ತೆ. ಹೌದು, ಓದಿದ್ದು ಪರೀಕ್ಷೆ ಸಮಯಕ್ಕೆ ನೆನಪೇ ಇರಲ್ಲ ಅನ್ನೋದು ಬಹಳ ಜನರ ದೂರು. ಖಂಡಿತ. ಯಾಕೆ ಹೀಗಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಾಗ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಒಂದು ಅದ್ಭುತವಾದ ಲೇಖನ ನನ್ನ ಕಣ್ಣಿಗೆ ಬಿತ್ತು. ಓಹೋ. ಹೌದು, ಆ ಲೇಖನದ ಹೆಸರು ನಿರ್ದೇಶಿತ ಕಲ್ಪನೆಯ ಮೂಲಕ ಅರಿವಿನ ವಿಸ್ತರಣೆ, ಅಂದ್ರೆ ಕಾಗ್ನಿಟಿವ್ ಎಕ್ಸ್ಪ್ಯಾನ್ಷನ್ ಥ್ರೂ ಡೈರೆಕ್ಟೆಡ್ ಇಮ್ಯಾಜಿನೇಷನ್. ಬಹಳ ಆಳವಾದ ವಿಷಯ ಇದು. ಹೌದು, ಇದರಲ್ಲಿ ಬರುವ ರಹಸ್ಯ 39 ಬಗ್ಗೆ ನಾವಿಂದು ಮಾತನಾಡಲಿದ್ದೀವಿ. ಅದೇ ಕಲ್ಪನೆಗೆ ಮುಕ್ತ ಅವಕಾಶ ನೀಡುವುದು. ಅಂದ್ರೆ ಕಲ್ಪನಾ ಶಕ್ತಿಯನ್ನು ಬಳಸಿ ಕಲಿಯೋದು. ನಿಖರವಾಗಿ. ಓದುವುದು ಅಂದ್ರೆ ಕೇವಲ ಪುಸ್ತಕದಲ್ಲಿರುವುದನ್ನ ಗಿಳಿಪಾಠ ಮಾಡುವುದಲ್ಲ, ಬದಲಾಗಿ ಕಲ್ಪನಾಶಕ್ತಿಯನ್ನ ಬಳಸಿಕೊಂಡು ಕಲಿಯುವ ಪ್ರಕ್ರಿಯೆಯನ್ನ ಹೇಗೆ ಒಂದು ಅದ್ಭುತ ಅನುಭವವಾಗಿ ಮಾಡಬಹುದು ಅನ್ನೋದನ್ನ ವಿಶ್ಲೇಷಿಸುವುದೇ ಇಂದಿನ ನಮ್ಮ ಗುರಿ. ಇದು ಕಲಿಯುವ ಪ್ರಕ್ರಿಯೆಯಲ್ಲಿರುವ ಯಾರಿಗಾದರೂ ಅತ್ಯಂತ ಉಪಯುಕ್ತವಾದ ಚರ್ಚೆ. ನಿಜ. ಈ ವಿಷಯದ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ. ಇದರ ಒಳಹೊಕ್ಕು ನೋಡಲು ನಾನು ಸಂಪೂರ್ಣವಾಗಿ ಸಿದ್ಧಳಾಗಿದ್ದೇನೆ. ಶುರು ಮಾಡೋಣ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಈ ಲೇಖನ ನಿಜಕ್ಕೂ ನಮ್ಮ ಕಲಿಕೆಯ ವಿಧಾನವನ್ನೇ ಬದಲಾಯಿಸುವಂತಹದ್ದು. ಸರಿ, ಇದನ್ನ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ನಾವೆಲ್ಲರೂ ಬಹುತೇಕರು ಓದುವಾಗ ಮಾಡೋ ಅತಿದೊಡ್ಡ ತಪ್ಪು ಅಂದ್ರೆ ನಮ್ಮ ಕಲ್ಪನಾಶಕ್ತಿಯನ್ನ ಅದುಮಿಡೋದು. ಹೌದು, ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ. ಅದೇ, ಓದುವುದು ಎಂದರೆ ಬಹಳ ಗಂಭೀರವಾದ ಕೆಲಸ ಅಂತ. ಹೌದೌದು. ಪುಸ್ತಕದ ಮುಂದೆ ಕೂತಾಗ ಕಲ್ಪನೆ ಮಾಡುವುದು ಕೇವಲ ಮಕ್ಕಳಾಟಿಕೆ. ಪುಸ್ತಕದಲ್ಲಿ ಏನಿದ್ಯೋ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ? ಖಂಡಿತ. ಈ ಯಾಂತ್ರಿಕವಾದ ಕಲಿಕಾ ವಿಧಾನ ಇದೆಯಲ್ಲ, ಇದು ಹೇಗೆ ಒಂದು ದೊಡ್ಡ ತಪ್ಪು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಕಲ್ಪನೆಯನ್ನ ಬದಿಗಿಡುವುದು ತಪ್ಪಾ? ಬಹಳ ದೊಡ್ಡ ತಪ್ಪು. ವಾಸ್ತವದಲ್ಲಿ ಕಲ್ಪನಾ ಶಕ್ತಿಯು ನಮ್ಮ ನೆನಪಿನ ಶಕ್ತಿ, ಗ್ರಹಿಕೆ, ಸೃಜನಶೀಲತೆ ಮತ್ತು ಅನ್ವಯಿಸುವ ಸಾಮರ್ಥ್ಯವನ್ನ ಅಂದ್ರೆ ಅಪ್ಲಿಕೇಶನ್ ಸ್ಕಿಲ್ಸ್ ಅನ್ನ ಬಲಪಡಿಸುತ್ತೆ. ಓಹೋ. ನೀವು ಕಲ್ಪನೆ ಇಲ್ಲದೆ ಕಲಿಯೋಕ್ ಹೋದ್ರೆ ಆ ಕಲಿಕೆ ಸಂಪೂರ್ಣವಾಗಿ ನಿರ್ಜೀವವಾಗುತ್ತೆ. ಅದೇ ಕಲ್ಪನೆ ಬರ್ತಾಗ ಕಲಿಕೆ ಜೀವಂತವಾಗುತ್ತೆ ಅನ್ನೋದನ್ನ ಲೇಖಕರು ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಕೇವಲ ಅಕ್ಷರಗಳನ್ನ ಓದಿದ್ರೆ ಅದು ಬರೀ ಇನ್ಫಾರ್ಮೇಶನ್ ಆಗಿ ಉಳಿಯುತ್ತೆ, ಕಲ್ಪನೆ ಸೇರಿದಾಗ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೀರಾ? ನಿಖರವಾಗಿ. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯವೇನೆಂದರೆ ನಮ್ಮ ಮೆದುಳು ಕೆಲಸ ಮಾಡೋ ರೀತಿಯೇ ಬಹಳ ವಿಶಿಷ್ಟವಾದದ್ದು. ಹೇಗದು? ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮ ಮೆದುಳು ಕೇವಲ ಪದಗಳಿಗಿಂತ ಚಿತ್ರಗಳನ್ನ ಬಹಳ ಸುಲಭವಾಗಿ ನೆನ್ಪಿಟ್ಕೊಳ್ಳುತ್ತೆ. ಹೌದು, ಇದು ನಿಜ. ಬರೀ ವ್ಯಾಖ್ಯಾನಗಳಿಗಿಂತ ಅಂದ್ರೆ ಡೆಫಿನಿಷನ್ಸ್ಗಿಂತ ಕಥೆಗಳನ್ನ ಮೆದುಳು ಬೇಗ ಗ್ರಹಿಸುತ್ತೆ. ಹಾಗೇನೆ ಸ್ಥಿರವಾದ ಅಂಶಗಳಿಗಿಂತ ಚಲನಶೀಲವಾದ ಅಂದ್ರೆ ಮೂಮೆಂಟ್ ಇರೋ ವಿಷಯಗಳನ್ನ ಬಹಳ ಬೇಗ ಹಿಡಿದಿಟ್ಕೊಳ್ಳುತ್ತೆ. ಇದು ದೈನಂದಿನ ಜೀವನದಲ್ಲೂ ನಾವು ಗಮನಿಸಬಹುದು. ನಾವು ಯಾವುದೋ ಒಂದು ಪ್ಯಾರಾಗ್ರಾಫ್ 10 ಸಲ ಓದಿದ್ರೂ ಮರೆತೋಗುತ್ತೆ. ಆದ್ರೆ ಒಂದು ಸಿನಿಮಾದ ದೃಶ್ಯ ವರ್ಷಗಳ ಕಾಲ ನೆನ್ಪಿರುತ್ತೆ ಅಲ್ವಾ? ಹೌದು, ಯಾಕೆಂದ್ರೆ ನೀವು ಯಾವುದಾದ್ರೂ ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಕಲ್ಪಿಸಿಕೊಂಡಾಗ ಆ ವಿಷಯಕ್ಕೆ ಒಂದು ಭಾವನಾತ್ಮಕ ಮುದ್ರೆ ಬೀಳುತ್ತೆ. ಭಾವನಾತ್ಮಕ ಮುದ್ರೆ, ಎಮೋಷನಲ್ ಮಾರ್ಕಿಂಗ್. ಹೌದು, ನಮ್ಮ ಮೆದುಳು ಭಾವನೆಗಳನ್ನ ಮತ್ತು ಚಿತ್ರಗಳನ್ನ ಲಿಂಕ್ ಮಾಡುತ್ತೆ. ಈಗ ಅರ್ಥ ಆಗ್ತಿದೆ. ಅಂದ್ರೆ ನಾವು ಬಾಲ್ಯದಲ್ಲಿ ಬಿದ್ದಾಗ ಆದ ಗಾಯದ ನೆನಪು ಈಗ್ಲೂ ಇರುತ್ತೆ. ಯಾಕೆಂದ್ರೆ ಅಲ್ಲಿ ನೋವು, ಅಳು ಅನ್ನೋ ಭಾವನೆ ಇತ್ತು. ಅದೇ ರೀತಿ ಓದುವಾಗಲೂ ನಾವು ವಿಷಯವನ್ನ ಕಲ್ಪಿಸ್ಕೊಂಡ್ರೆ ಅದಕ್ಕೊಂದು ಫೀಲಿಂಗ್ ಅಟ್ಯಾಚ್ ಆಗುತ್ತಾ? ಖಂಡಿತ. ಆ ಭಾವನೆಗಳು ನೆನಪಿನ ಶಕ್ತಿಯನ್ನ ಶಾಶ್ವತವಾಗಿ ಬಲಪಡಿಸುತ್ತವೆ. ವಾವ್! ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುವುದು. ಈ ಕಲ್ಪನೆಗೆ ಮುಕ್ತ ಅವಕಾಶ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡಬೇಕು? ಕಲ್ಪನೆಗೆ ಮುಕ್ತ ಅವಕಾಶ ಎಂದ್ರೆ ಪಠ್ಯಪುಸ್ತಕದ ಚೌಕಟ್ಟನ್ನು ಮೀರಿ ಆಲೋಚಿಸುವುದು. ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಒಳಗಿರಬಾರ್ದು. ಹೌದು, ಆ ಪ್ರಕ್ರಿಯೆಗಳು ನೈಜ ಜಗತ್ತಿನಲ್ಲಿ ನಮ್ಮ ಕಣ್ಣು ಮುಂದೆಯೇ ನಡೆಯುತ್ತಿರುವಂತೆ ಕಲ್ಪಿಸಿಕೊಳ್ಳುವುದು. ಓ. ಪುಸ್ತಕದಲ್ಲಿರುವ ರೇಖಾಚಿತ್ರಗಳ ಅಂದ್ರೆ ಆ ಡಯಾಗ್ರಾಮ್ಸ್ ಒಳಗೆ ತಾವೇ ಇರುವಂತೆ ಊಹಿಸಿಕೊಳ್ಳುವುದು ಮತ್ತು ಆ ಪರಿಕಲ್ಪನೆಗಳಿಗೆ ಜೀವ ತುಂಬುವುದು. ಇದಕ್ಕೆ ಏನಾದ್ರೂ ಉದಾಹರಣೆಗಳನ್ನ ಲೇಖನದಲ್ಲಿ ಕೊಟ್ಟಿದ್ದಾರಾ? ಖಂಡಿತ. ಮೂಲ ಲೇಖನದಲ್ಲಿ ಬಹಳ ಅದ್ಭುತವಾದ ಉದಾಹರಣೆಗಳಿವೆ. ಉದಾಹರಣೆಗೆ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ತಗೊಳ್ಳಿ. ಫಿಸಿಕ್ಸ್ ಅಂದ್ಕೂಡ್ಲೆ ತಲೆಗೆ ಬರೋದು ಬರೀ ಈಕ್ವೇಷನ್ಸ್. ಅದೇ ನಾವು ಮಾಡೋ ತಪ್ಪು.
ಫಿಸಿಕ್ಸ್ ಓದುವಾಗ ನಮ್ಮ ಸುತ್ತಲೂ ಆ ಬಲಗಳು ಅಂದ್ರೆ ಫೋರ್ಸಸ್ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನ ಕಲ್ಪಿಸಿಕೊಳ್ಬೇಕು. ಅಂದ್ರೆ ನಾವು ನಡೆಯುವಾಗ ಫ್ರಿಕ್ಷನ್ ಹೇಗ್ ಕೆಲಸ ಮಾಡ್ತಿದೆ, ನಾವು ಜಿಗ್ದಾಗ ಗ್ರಾವಿಟಿ ನಮ್ಮನ್ನ ಹೇಗೆ ವಾಪಸ್ ಎಳಿತಿದೆ ಅಂತ ಊಹಿಸ್ಕೊಳ್ಳೋದು. ನಿಖರವಾಗಿ. ಇನ್ನು ಜೀವಶಾಸ್ತ್ರ ಅಂದ್ರೆ ಬಯಾಲಜಿ ವಿಚಾರಕ್ಕೆ ಬಂದ್ರೆ ಕೇವಲ ಜೀವಕೋಶಗಳನ್ನ ಸೆಲ್ಸ್ ಅನ್ನ ಮೈಕ್ರೋಸ್ಕೋಪಿಕ್ ಚುಕ್ಕೆಗಳಾಗಿ ನೋಡಬಾರದು. ಮತ್ತೆ ಹೇಗ್ ನೋಡ್ಬೇಕು? ಅವುಗಳನ್ನ ಜೀವಂತ ನಗರಗಳಂತೆ ಊಹಿಸಿಕೊಳ್ಬೇಕು. ನಗರಗಳಂತೆ ಅಂದ್ರೆ ಒಂದು ಸೆಲ್ ಅನ್ನೋದು ಒಂದು ದೊಡ್ಡ ಸಿಟಿ ಇದ್ದ ಹಾಗೆ. ಹೌದು. ನ್ಯೂಕ್ಲಿಯಸ್ ಆ ಸಿಟಿಯ ಕಂಟ್ರೋಲ್ ರೂಮ್, ಮೈಟೋಕಾಂಡ್ರಿಯಾ ಆ ಸಿಟಿಯ ಪವರ್ ಪ್ಲಾಂಟ್. ಮತ್ತು ಆ ರಕ್ತನಾಳಗಳು, ಹೈವೇಗಳು, ಕೆಂಪು ರಕ್ತ ಕಣಗಳು, ಆಕ್ಸಿಜನ್ ಡೆಲಿವರಿ ಮಾಡೋ ಟ್ರಕ್ಗಳು. ಎಕ್ಸಾಕ್ಟ್ಲಿ. ನೀವು ಹೀಗೆ ಕಲ್ಪಿಸ್ಕೊಂಡಾಗ ಆ ಜೀವಕೋಶದ ಇಡೀ ವ್ಯವಸ್ಥೆ ನಿಮ್ಮ ತಲೆಯಲ್ಲಿ ಒಂದು ಸಿನಿಮಾದ ಹಾಗೆ ಓಡುತ್ತೆ. ಇದನ್ನ ಕೇಳೋಕೆ ಎಷ್ಟು ಮಜಾ ಆಗಿದೆ ಅಲ್ವಾ? ಇನ್ನು ಇತಿಹಾಸ, ಹಿಸ್ಟ್ರಿ ಓದುವಾಗ್ಲೂ ಹೀಗ್ ಮಾಡಬಹುದಾ? ಖಂಡಿತ. ಇತಿಹಾಸ ಓದುವಾಗ ನಾವೇ ಆ ಹಳೆಯ ಕಾಲಘಟ್ಟದಲ್ಲಿ ಜೀವಿಸ್ತಿರುವಂತೆ ಭಾವಿಸ್ಬೇಕು. ಅಂದ್ರೆ ಒಂದು ಟೈಮ್ ಮೆಷಿನ್ನಲ್ಲಿ ಕೂತು ಹಿಂದೆ ಹೋದ ಹಾಗೆ. ಹೌದು. ಆ ಯುದ್ಧ ಭೂಮಿಯಲ್ಲಿ ನಾವೇ ನಿಂತಿದ್ದೀವಿ, ಆ ಕತ್ತಿಗಳ ಸದ್ದು, ಆ ಧೂಳು ನಮ್ಮ ಕಣ್ಣು ಮುಂದೆಯೇ ಇದೆ ಅಂತ ಊಹಿಸ್ಕೋಬೇಕು. ಆಗ ಇತಿಹಾಸ ಬರೀ ಇಸಿವಾಳ ಪಟ್ಟಿಯಾಗಿರಲ್ಲ, ಅದೊಂದು ರೋಮಾಂಚಕ ಕಥೆ ಆಗತ್ತೆ. ಹಾಗೇನೆ ಅರ್ಥಶಾಸ್ತ್ರ, ಎಕಾನಾಮಿಕ್ಸ್ ಓದುವಾಗ ಮಾರುಪಟ್ಟೆಯನ್ನ ಸದಾ ಚಲಿಸ್ತಿರುವ ಒಂದು ವ್ಯವಸ್ಥೆಯಾಗಿ, ಒಂದು ಉಸಿರಾಡುತ್ತಿರುವ ಜೀವಂತ ವಸ್ತುವಾಗಿ ನೋಡೋದು. ಡಿಮ್ಯಾಂಡ್ ಅಂಡ್ ಸಪ್ಲೈ ಹೇಗೆ ಏರುಪೇರು ಆಗತ್ತೆ ಅನ್ನೋದನ್ನ ನಾವೇ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ ಅಂತ ಕಲ್ಪಿಸ್ಕೊಳ್ಳೋದು. ಹೌದು. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ನಿಮ್ಮ ಕಲ್ಪನೆ ಎಷ್ಟು ಸ್ಪಷ್ಟವಾಗಿರ್ತದೆಯೋ ಮೆದುಳಿನಲ್ಲಿ ಆ ವಿಷಯ ಅಷ್ಟೇ ಪ್ರಬಲವಾಗಿ ದಾಖಲಾಗ್ತದೆ ಅಂದ್ರೆ ಆ ಎನ್ಕೋಡಿಂಗ್ ಪ್ರೋಸೆಸ್ ಸ್ಟ್ರಾಂಗ್ ಆಗುತ್ತೆ ಅಲ್ವಾ? ಖಂಡಿತ. ಮೆದುಳಿನಲ್ಲಿ ವಿಷಯ ಆಳವಾಗಿ ಎನ್ಕೋಡ್ ಆಗುತ್ತೆ. ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಎಕ್ಸಾಮ್ ಹಾಲ್ನಲ್ಲಿ, ಆ ಟೆನ್ಷನ್ನಲ್ಲಿ ಇದೆಲ್ಲ ನೆನ್ಪಿಗೆ ಬರುತ್ತಾ? ಪರೀಕ್ಷೆಗಳು ಮುಖ್ಯ ಅಲ್ವಾ ನಮ್ಗೆ? ಹೌದು. ಆದರೆ ಇಂದಿನ ದಿನಗಳಲ್ಲಿ ಪರೀಕ್ಷೆಗಳ ನೈಜ ಸ್ವರೂಪ ಬದಲಾಗಿದೆ. ಅಂದ್ರೆ ಕೇವಲ ಬಾಯ್ಪಾಠ ಮಾಡಿದ್ರ ಸಾಲ್ದು ಅಂತೀರಾ? ಖಂಡಿತ ಸಾಲ್ದು. ಪರೀಕ್ಷೆಗಳು ಕೇವಲ ನೆನಪಿನ ಶಕ್ತಿಯನ್ನು ಮಾತ್ರ ಪರೀಕ್ಷಿಸುವುದಿಲ್ಲ. ಮತ್ತೇನು ಪರೀಕ್ಷಿಸ್ತವೆ? ಬದಲಾಗಿ ಜ್ಞಾನದ ಅನ್ವಯಿಸುವಿಕೆ ಅಂದ್ರೆ ಅಪ್ಲಿಕೇಶನ್, ಹಾಗೆ ವಿಶ್ಲೇಷಣೆ ಅನಾಲಿಸಿಸ್ ಮತ್ತು ಏಕೀಕರಣ ಅಂದ್ರೆ ಇಂಟಿಗ್ರೇಷನ್ ಸಾಮರ್ಥ್ಯವನ್ನ ಅಳೆಯುತ್ತವೆ. ಓಹೋ, ಅಂದ್ರೆ ನಾವು ಓದುವಾಗ್ಲೇ ಪರಿಸ್ಥಿತಿಗಳನ್ನ ಮನ್ಸ್ನಲ್ಲಿ ಸಿಮ್ಯುಲೇಟ್ ಮಾಡ್ಕೊಂಡ್ರೆ ಈ ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆಗಳಿಗೆ ಉತ್ತರಿಸೋದು ಸುಲಭ ಆಗುತ್ತೆ. ಹೌದು. ನೀವು ಆಲ್ರೆಡಿ ಅದನ್ನ ಕಲ್ಪನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಎಕ್ಸಾಮ್ನಲ್ಲಿ ಜ್ಞಾನವನ್ನ ಅನ್ವಯಿಸುವುದು ಬಹಳ ಸರಾಗವಾಗುತ್ತೆ. ಇದು ನಿಜಕ್ಕೂ ಪವರ್ಫುಲ್ ಟೆಕ್ನಿಕ್. ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಒಂದು ಬಹಳ ಆಸಕ್ತಿದಾಯಕ ಅಂಶ ಹೊಳೆಯುತ್ತೆ. ಯಾವುದು ಅದು? ನಮ್ಮ ಬಾಲ್ಯ. ನೋಡಿ, ಪ್ರತಿಯೊಂದು ಮಗುವಿಗೂ ಕಲ್ಪನಾ ಶಕ್ತಿ ಸಹಜವಾಗಿ ಬಂದಿರುತ್ತೆ. ಹೌದು. ಮಕ್ಕಳು ಆಟ ಆಡುವಾಗ ಒಂದು ಸಣ್ಣ ರಟ್ಟಿನ ಪೆಟ್ಟಿಗೆಯನ್ನೇ ಕಾರು ಅಂತ ಅಥವಾ ವಿಮಾನ ಅಂತ ಕಲ್ಪಿಸ್ಕೊಳ್ತಾರೆ. ಅದೇ ಸಹಜ ಕಲ್ಪನೆ. ಆದ್ರೆ ಅವರು ಬೆಳೆಯುತ್ತಾ ಹೋದಂತೆ ಏನಾಗುತ್ತೆ? ಸಮಾಜ ಅವರಿಗೆ ಬುದ್ಧಿ ಹೇಳೋಕ್ ಶುರು ಮಾಡುತ್ತೆ. ಹೌದು. ಸಮಾಜ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅವರಿಗೆ ಕಲ್ಪನೆ ಮಾಡಬೇಡ, ಪ್ರಾಯೋಗಿಕವಾಗಿರು ಅಂತ ಪದೇ ಪದೇ ಹೇಳುತ್ತೆ. ಪುಸ್ತಕದಲ್ಲಿರುವುದನ್ನ ಮಾತ್ರ ಓದು, ಅದರಾಚೆಗೆ ತಲೆ ಓಡಿಸ್ಬೇಡ ಅಂತ ಅಶಕ್ತಿಯನ್ನೇ ಮುಟ್ಕುಗೊಳಿಸುತ್ತೆ. ನಿಖರವಾಗಿ. ಕಲ್ಪನೆಗೂ ವಾಸ್ತವಕ್ಕೂ ಸಂಬಂಧವಿಲ್ಲ ಅನ್ನೋ ತಪ್ಪು ಗ್ರಹಿಕೆ ಸಮಾಜದಲ್ಲಿದೆ. ಆದ್ರೆ ಈ ಲೇಖನ ಓದಿದ್ಮೇಲೆ ಅನಿಸ್ತಿದೆ, ಈ ರೀತಿ ಕಲ್ಪನೆ ಮಾಡುವುದು ಖಂಡಿತವಾಗಿಯೂ ಅವಾಸ್ತವಿಕವಲ್ಲ. ಖಂಡಿತ ಅಲ್ಲ. ಬದಲಾಗಿ ಇದು ನಿಜವಾದ ಅರಿವಿನ ವಿಸ್ತರಣೆ. ಕಾಗ್ನಿಟಿವ್ ಎಕ್ಸ್ಪ್ಯಾನ್ಷನ್, ನಮ್ಮ ಬುದ್ಧಿಮತ್ತೆಯ ಎಲ್ಲೆಗಳನ್ನ ನಾವೇ ವಿಸ್ತರಿಸಿಕೊಳ್ಳುವುದು. ಹೌದು. ಆದ್ರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಯಾವ ಪ್ರಶ್ನೆ? ಈ ಕಲ್ಪನೆಗೆ ಮುಕ್ತ ಅವಕಾಶ ಎಂದರೆ ಪಾಠ ಬಿಟ್ಟು ಬೇರೆಲ್ಲೋ ವಿಹರಿಸುವುದಾ? ಇಲ್ಲ ಇಲ್ಲ. ಈ ವ್ಯತ್ಯಾಸದ ಸ್ಪಷ್ಟೀಕರಣ ಬಹಳ ಮುಖ್ಯ. ಕಲ್ಪನೆಗೆ ಮುಕ್ತ ಅವಕಾಶ ಎಂದರೆ ಓದಿನ ಮೇಲಿನ ಗಮನ ಕಳೆದುಕೊಳ್ಳುವುದಲ್ಲ. ಹೌದು. ಅದು ಎಲ್ಲೆಲ್ಲೋ ಹಗಲುಗನಸು ಕಾಣುವುದಲ್ಲ, ಅಥವಾ ಓದಿಗೆ ಸಂಬಂಧವಿಲ್ಲದ ಫ್ಯಾಂಟಸಿ ಜಗತ್ತಿಗೆ ಜಾರುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಇದನ್ನೇ ಲೇಖಕರು ನಿರ್ದೇಶಿತ ಕಲ್ಪನೆ ಅಂದ್ರೆ ಡೈರೆಕ್ಟೆಡ್ ಇಮ್ಯಾಜಿನೇಷನ್ ಅಂತ ಕರೆದಿರೋದು. ಡೈರೆಕ್ಟೆಡ್ ಇಮ್ಯಾಜಿನೇಷನ್. ಹೌದು. ಲೇಖಕರು ಇದರ ವ್ಯಾಖ್ಯಾನವನ್ನು ಬಹಳ ಸೊಗಸಾಗಿ ನೀಡಿದ್ದಾರೆ. ಸೃಜನಶೀಲತೆಯಲ್ಲಿ ಮುಕ್ತವಾಗಿರಬೇಕು, ಆದರೆ ನಿರ್ದೇಶನದಲ್ಲಿ ಶಿಸ್ತುಬದ್ಧವಾಗಿರಬೇಕು. ವೈಲ್ಡ್ ಇನ್ ಕ್ರಿಯೇಟಿವಿಟಿ, ಡಿಸಿಪ್ಲಿನ್ಡ್ ಇನ್ ಡೈರೆಕ್ಷನ್. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಕಲ್ಪನೆ ಗಾಳಿಪಟದ ಹಾಗೆ ಮುಕ್ತವಾಗಿ ಹಾರಾಡಬೇಕು, ಆದ್ರೆ ಅದರ ದಾರ ಆ ಸಬ್ಜೆಕ್ಟ್ನ ಜೊತೆ ಗಟ್ಟಿಯಾಗಿ ಕನೆಕ್ಟ್ ಆಗಿರಬೇಕು. ಭಲೇ, ಬಹಳ ಒಳ್ಳೆಯ ಹೋಲಿಕೆ ಇದು.
ಮೆದುಳಿನ ನರಮಂಡಲದ ಸಂಪರ್ಕಗಳಿಗೂ ಇದೇ ನಿಯಮ ಅನ್ವಯಿಸುತ್ತೆ. ಅಂದ್ರೆ ನ್ಯೂರಲ್ ಕನೆಕ್ಷನ್ಸ್? ಹೌದು. ನಮ್ಮ ಮೆದುಳು ಯಾವಾಗಲೂ ಹೊಸತನವನ್ನು ಅಂದ್ರೆ ನಾವೆಲ್ಟಿಯನ್ನ ಇಷ್ಟಪಡ್ತದೆ. ಬೋರಿಂಗ್ ಆಗಿ ಒಂದೇ ತರ ಓದಿದ್ರೆ ಮೆದುಳಿಗೆ ಇಷ್ಟ ಆಗಲ್ಲ. ನಿಜ. ಕಲ್ಪನೆ ವಿಸ್ತಾರವಾದಾಗ ಮೆದುಳಿನಲ್ಲಿ ಹೊಸ ನ್ಯೂರಲ್ ಸಂಪರ್ಕಗಳು ಬೆಳಿತವೆ. ಒಂದು ವಿಷಯಕ್ಕೂ ಮತ್ತೊಂದು ವಿಷಯಕ್ಕೂ ನಡುವೆ ಕೊಂಡಿ ಏರ್ಪಡ್ತದೆ. ಆ ಲಿಂಕ್ ಕ್ರಿಯೇಟ್ ಆದಾಗ ನೆನಪಿನ ಶಕ್ತಿ ತಾನಾಗ್ಯೇ ಹೆಚ್ಚಾಗತ್ತೆ. ಹೌದು. ಕಠಿಣವಾದ ಅಥವಾ ಬಿಗಿಯಾದ ಆಲೋಚನಾ ಕ್ರಮ ನೆನಪಿನ ಶಕ್ತಿಯನ್ನು ತಡೆಯುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಇದ್ರ ಒಟ್ಟಾರೆ ಅರ್ಥವೇನು? ನೀವೇ ಹೇಳಿ. ನಾವು ಕಲಿಯುವಾಗ ನಮ್ಮ ಕಲ್ಪನಾ ಶಕ್ತಿಯನ್ನು ಪಂಜರದಲ್ಲಿ ಬಂಧಿಸಿಡಬಾರದು. ಖಂಡಿತ. ಅದನ್ನು ವಿಷಯದ ಸುತ್ತಲೂ ಮುಕ್ತವಾಗಿ ಹಾರಾಡಲು ಬಿಡಬೇಕು. ಆಲೋಚನೆಗಳ ಜೊತೆ ಆಟ ಆಡಬೇಕು. ಇದೇ ಇಂದಿನ ಈ ಡೀಪ್ ಡೈವ್ನ ಪ್ರಮುಖ ಸಂದೇಶ ಅಲ್ವಾ? ಹೌದು. ಇದೇ ರಹಸ್ಯ 39ರ ಸಾರಾಂಶ. ನಿಜಕ್ಕೂ ಅದ್ಭುತವಾದ ವಿಚಾರ. ಈ ಚರ್ಚೆಯನ್ನ ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಆಳುವಾದ ಪ್ರಶ್ನೆಯನ್ನ, ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಬಿಟ್ಟು ಹೋಗಲು ನಾನು ಬಯಸ್ತೀನಿ. ಖಂಡಿತ, ಹೇಳಿ. ನಿರ್ದೇಶಿತ ಕಲ್ಪನೆಯು ಹೊಸ ವಿಷಯಗಳನ್ನು ಕಲಿಯಲು ನಮ್ಮ ಮೆದುಳಿನ ನರಮಂಡಲದ ಸಂಪರ್ಕಗಳನ್ನ ಅಂದ್ರೆ ಆ ನ್ಯೂರಲ್ ಪಾಥ್ವೇಸ್ಗಳನ್ನ ಮರುರೂಪಿಸಲು ಸಾಧ್ಯವಿದ್ರೆ ಇದೇ ತಂತ್ರವನ್ನ ಬಳಸಿ ನಮ್ಮ ದೈನಂದಿನ ಜೀವನದ ಭಯಗಳು, ಆತಂಕಗಳು ಅಥವಾ ಹಳೆಯ ಕಹಿ ನೆನಪುಗಳಿಗೆ ಮೆದುಳು ಪ್ರತಿಕ್ರಿಯಿಸುವ ರೀತಿಯನ್ನು ಕೂಡ ನಾವು ಬದಲಾಯಿಸಿಕೊಳ್ಬಹುದೇ? ವಾವ್, ಇದೊಂದು ಬಹಳ ಆಳವಾದ ಪ್ರಶ್ನೆ. ಕಲ್ಪನಾ ಶಕ್ತಿ ಅನ್ನೋದು ಕೇವಲ ಓದಿಗೆ ಮಾತ್ರವಲ್ಲ, ನಮ್ಮ ಇಡೀ ವ್ಯಕ್ತಿತ್ವವನ್ನೇ ರೀವೈರ್ ಮಾಡುವ ಕೀಲಿಕೈಯಾಗಿರಬಹುದೇ? ಇದನ್ನೊಮ್ಮೆ ನೀವೆಲ್ಲರೂ ಆಲೋಚಿಸಿ. ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ ಇದು. ಹೌದು. ಈ ಆಳವಾದ ಚರ್ಚೆಗೆ ಅಂದ್ರೆ ಇಂದಿನ ಈ ಡೀಪ್ ಡೈವ್ಗೆ ಕಿವಿಗೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಜೊತೆ ಕಲ್ಪನೆಯು ಬೆರೆಯಲಿ. ನಮಸ್ಕಾರ. ನಮಸ್ಕಾರ.